ಪೂರ್ಣಿಮಾ ಮೂರ್ತಿ ಮೇಡಮ್ರವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರೂ ಆದ VKM ಕಲಾವಿದರು ಸಂಸ್ಥೆಗೆ ಅಧ್ಯಕ್ಷರಾದ KS ವೆಂಕಟೇಶಲು ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ ಜೊತೆಯ ಕಲಾವಿದರು ಹಿರಿಯ ಕಲಾವಿದರು ಆದ ಶ್ರೀಮತಿ ರತ್ನ ನಾಗೇಶ್ರವರು ವೇದಿಕೆಗೆ ಆಗಮಿಸಬೇಕು. ಕರ್ನಾಟಕ ನಾಟಕ ಅಕಾಡೆಮಿ ಪುರಸ್ಕೃತರು ರತ್ನ ನಾಗೇಶ್ ಅವರಿಗೆ ಸ್ವಾಗತ. ಹಾಗೆ ನಮ್ಮ ಕಲಾಕ್ಷೇತ್ರದ ಆಪ್ತರು, ಎಲ್ಲರಿಗೂ ರಂಗಭೂಮಿ ಕಲಾವಿದರೆಲ್ಲರಿಗೂ ಪರಿಚಿತರು, ಎಲ್ಲರಿಗೂ ಸಹಕಾರ ನೀಡತಕ್ಕಂಥ ನಮ್ಮ ಜಲಮಂಡಲಿ ರಾಮಚಂದ್ರ ಸರ್ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ನಮ್ಮ ಕಲಾಕ್ಷೇತ್ರದ ಇನ್ನೊಬ್ಬರು ಸ್ನೇಹಿತರು ಶ್ರೀ ವಿಜಯ್, ಪ್ರಧಾನ ಕಾರ್ಯದರ್ಶಿ ವಾಲ್ಮೀಕಿ ಸಂಸ್ಥೆಯವರು, ಹೃದಯಪೂರ್ವಕವಾಗಿ ವಿಶ್ವಾಸವಾಗಿ ಎಲ್ಲರೊಡನೆ ಮಾತನಾಡುತ್ತಾ ವಿಶ್ವಾಸವನ್ನು ಬೆರೆಸುವಂಥವರು ವಿಜಯರವರು, ಅವರಿಗೆ ಸ್ವಾಗತ. ಹಾಗೆಯೇ ಇತ್ತೀಚೆಗೆ ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಮುಖ್ಯ ಉಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಮತಿ ವಾಸಂತಿ TM ರಘುರವರು ವೇದಿಕೆಗೆ ಆಗಮಿಸಬೇಕು. ಜೀವನ್ ರಾಮ್ ನಗರ ಒಂದು ಮೈದಾನದಲ್ಲಿ ಉದ್ಘಾಟನೆ ಆಯಿತು ಈ ಸಂಸ್ಥೆ. ಆಗ ನಮ್ಮ ನೆಚ್ಚಿನ ನಾಟಕಕಾರರಾದಂಥ ಚಂದ್ರಶೇಖರ್ ಕಂಬಾರ್ ಅವರು ಮತ್ತು ನಮ್ಮ ಸಂಸ್ಥೆಯ ಹಿಂದಿನ ಪೋಷಕರು ಅಧ್ಯಕ್ಷರು ಆದಂಥ ಬೆಂಗಳೂರಿರವರು ಮತ್ತು ಆಗಿನ ಮಹಾನ್ ವಿಲನ್ ನಟರು ಶಕ್ತಿಪ್ರಸಾದ್ ಮತ್ತು ಪ್ರಸಂಗದ ಗೆಂಡೆತಿಮ್ಮ ನಿರ್ದೇಶಕರು ಮಾರುತಿ ಶಿವರಾಮ್, ಇವರೆಲ್ಲರೂ ಬಂದು ನಮ್ಮ ಸಂಸ್ಥೆನ 73ರಲ್ಲಿ ಜಗಜೀವನ್ ರಾಮ್ ನಗರದಲ್ಲಿ ಉದ್ಘಾಟನೆ ಮಾಡಿದರು. ಆವಾಗ ನಮ್ಮ CV ಶ್ರೀನಿವಾಸಯ್ಯನವರು ಮತ್ತು NN ಬೆಂಗಳೂರಿರವರು, ನಮ್ಮ CM ತಿಮ್ಮಯ್ಯರವರು ಎಲ್ಲರೂ ಇದ್ದು ಸಂಸ್ಥೆಯನ್ನು ಅಲ್ಲಿಂದಲೂ 45ನೇ ವರ್ಷದವರೆಗೂ ಇಲ್ಲಿಯವರೆಗೂ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ನಮ್ಮ CM ತಿಮ್ಮಯ್ಯನವರ ಪಾತ್ರ ಬಹುಮುಖ್ಯವಾಗಿದೆ. ನಾವೆಲ್ಲರೂ ಕಲಾವಿದರಾಗಿ ಅಲ್ಲಿಂದ ಮುಂದುವರಿಯುತ್ತಾ ಅನೇಕ ನಾಟಕಗಳನ್ನು ಮಾಡುತ್ತಾ ನಾಟಕ ಸ್ಪರ್ಧೆಗಳನ್ನು ನಡೆಸುತ್ತಾ ಬೇರೆ ನಾಟಕಗಳಲ್ಲಿ ನಾವು ಅಭಿನಯವನ್ನು ಮಾಡುತ್ತಾ ಮತ್ತು ಬೇರೆ ಸಂಸ್ಥೆಗಳೊಂದಿಗೆ ಒಡನಾಡಿಯಾಗಿ ಎಲ್ಲ ನಮ್ಮ ನಾಟಕ ರಂಗದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಮತ್ತು ಅಲ್ಲದೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ತಮಿಳುನಾಡು, ಹೈದರಾಬಾದ್, ಕೇರಳ, ಒರಿಸ್ಸಾ, ಗೋವಾ, ನಾವು ಕಡೆಗೆ ನೇಪಾಳ್, ಎಲ್ಲ ಕಡೆಯೂ ಈ ರೀತಿಯಾಗಿ ಹೋಗಿ ನಮ್ಮ ನಾಟಕಗಳನ್ನು, ಕನ್ನಡ ನಾಟಕಗಳನ್ನು ಪ್ರದರ್ಶಿಸಿ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಪಸರಿಸಲು ಪ್ರಯತ್ನ ಪಟ್ಟಿದ್ದೇವೆ. ಅದೇ ರೀತಿಯಾಗಿ ಈಗಲೂ ಕೂಡ ಇಲ್ಲಿಯವರೆಗೂ ನಮಗೆ ಸಹಕಾರ ಕೊಟ್ಟಂಥ ಕಲಾಕ್ಷೇತ್ರದ ಸ್ನೇಹಿತರಿಗೂ, ಕಲಾಕ್ಷೇತ್ರದ ಸಿಬ್ಬಂದಿಯವರಿಗೂ ಮತ್ತು ಕಲಾ ಪ್ರೋತ್ಸಾಹಕರೆಲ್ಲರಿಗೂ ನಮ್ಮ VKM ಸಂಸ್ಥೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ಈಗ ನಮ್ಮ ಈ 45ನೇ ವಾರ್ಷಿಕೋತ್ಸವದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸ್ತೇನೆ. ದಯವಿಟ್ಟು ಎಲ್ಲರೂ ಬಂದು ದೀಪ ಬೆಳಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು.
ಹಾಗೆಯೇ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ತೆರೆದೇವು ಒಲವ ಹಿಡಿನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು. ಕನ್ನಡದ ದೀಪ. ನಮ್ಮ ಅಧ್ಯಕ್ಷರಾದಂಥ KS ವೆಂಕಟೇಶಲ್ಲೂರವರು ಒಂದೆರಡು ಮಾತು ಸಂಸ್ಥೆಯ ಬಗ್ಗೆ. ಕಲಾಭಿಮಾನಿಗಳೇ, ವೇದಿಕೆ ಮೇಲೆ ಆಶೀರಾದಂಥ ರಂಗಭೂಮಿ ಕಲಾವಿದರು, ಸಾಮಾಜಿಕ ಸೇವಕರು, ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತಾ, VKM ಕಲಾವಿದರನೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ ಸ್ಮಾರಕ ನಾಟಕೋತ್ಸವ ಸಾಂಸ್ಕೃತಿಕ ಕಲಾಮೇಳ 45ನೇ ವರ್ಷ ರಂಗೋತ್ಸವ. ನಾವು 81ನೇ ಇಸ್ವಿಯಿಂದ ಹಿಡಿದು ಇಲ್ಲಿ ತನಕ ಒಂದು ಬಾವಿಯಲ್ಲಿ, ಕೆರೆಯಲ್ಲಿ, ಆಮೇಲೆ ಅಲ್ಲಿ ಗುಂಡಿಯಲ್ಲಿ ನಾವು ನಡ್ಕೊಂಡು ಬಂದಂಥ ಒಂದು VKM ಕಲಾವಿದರು. ನಾವು ಭಾಳ ವರ್ಷಗಳಿಂದ ನಾವು ಹಾಗೇ ಬಂದಿದ್ದೀವಿ. ಇತ್ತೀಚೆಗೆ ಸುಮಾರು ಒಂದು 20 ವರ್ಷಗಳ ಇತ್ತೀಚೆಗೆ ನಾವು ಈ ವೇದಿಕೆ ನಾವು ಅಲಂಕರಿಸಿದ್ದು. ನಾವು ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಸಹಿಸಿಕೊಂಡು ಈ ಒಂದು ವೇದಿಕೆ ಮೇಲೆ ಬಂದು ನಾವು ಇಲ್ಲಿ ನಿಂತಿದ್ದೇವೆ ಅಂದರೆ ಕಲಾಭಿಮಾನಿಗಳು ಪ್ರೋತ್ಸಾಹ, ತದನಂತರ ನಮ್ಮ ಸಮಾಜ ಸೇವಕರು, ಹಿರಿಯ ಕಲಾವಿದರು, ರಂಗಭೂಮಿ ಕಲಾವಿದರು ಇವರೆಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ CM ತಿಮ್ಮಯ್ಯ ಇದರಲ್ಲಿ ಕರ್ತ ಕರ್ಮ ಕ್ರಿಯಾ ಎಲ್ಲವೂ ತಿಮ್ಮಯ್ಯನೇ. ಎಲ್ಲ ಕೆಲಸವೂ ಕೂಡ ನಾಟಕವನ್ನು ಆರಂಭ ಮಾಡಿದ್ರೆ ಪ್ರಿಂಟಿಂಗ್ ಆಗಲಿ, ಬ್ಯಾನರ್ ಆಗಲಿ, ಕಲಾವಿದನ ಕರೆಯೋದಾಗಲಿ, ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸೋದು ಒಂದು 9 ಮಾಡ್ತಿಂತ ನಮ್ಮ CM ತಿಮ್ಮಯ್ಯ ಅವರಿಗೆ ನಾನು ಭಾಳ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಕಾರಣ ಅಂದರೆ ನಮ್ಮನ್ನೆಲ್ಲ, ನಾನು ಇದರ ಅಧ್ಯಕ್ಷನಾಗಿದ್ದರೂ ಕೂಡ ನನ್ನ ಕೆಲಸಗಳೇ ಬೇರೆ ಇತ್ತು. ನಮ್ಮ ತಿಮ್ಮಯ್ಯ ಇದಕ್ಕೆ ಅಂತ ಅಂದ್ಬಿಟ್ಟು ಅಂಟ್ಕೊಂಡಿದ್ದ, ಪ್ರತಿಯೊಂದು ಕೆಲಸವನ್ನು ಮಾಡ್ತಿದ್ದ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ಬೆಳೆಯೋದಕ್ಕೆ ಇನ್ನೂ ನಮ್ಮ ಅನೇಕರು ಹಿರಿಯರಿದ್ದರು. ರಾಮಯ್ಯ ಅಂತ, ಮೈಕೋ ರಾಮಯ್ಯ ಅಂತ, ಬೆಂಗಳೂರಿ ಅಂತ, ನಾರಾಯಣ ಸ್ವಾಮಿ ಅಂದರು, ಆಮೇಲೆ CV ಶ್ರೀನಿವಾಸು, ಇವರೆಲ್ಲ ಪ್ರೋತ್ಸಾಹದಿಂದ ನಮಗೆ ಇವತ್ತಿನ ದಿನ ನಾವು ಈ ವೇದಿಕೆಯಲ್ಲಿ ನಾವು ಬಂದು ನಿಂತ್ಕೊಂಡಿದ್ದೀವಿ ನಾವು. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಂಡು ನಾವು ಈ ಕಾರ್ಯಕ್ರಮನ ನಾವು ಆರಂಭ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತಾ ಈ ನಾಟಕವನ್ನು ಆರಂಭ ಆಗುತ್ತೆ. ನಾಟಕವನ್ನು ನೋಡಿ ನಾವು ಆನಂದಪಟ್ಟು ಪ್ರೋತ್ಸಾಹಿಸಬೇಕೆಂದು ಕಲಾವಿದರಿಗೆ ನಾವು ವಿನಂತಿ ಮಾಡ್ಕೊತ ನನ್ನ ಭಾಷೆಯನ್ನು ಮುಗ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್. ಅಧ್ಯಕ್ಷರು ವೆಂಕಟೇಶಲ್ಲೂರವರಿಗೆ ಧನ್ಯವಾದಗಳು. ಈಗ ನಮ್ಮ ಮುಂದೆ ಎಲ್ಲರೂ ಸಂಗ್ಯಾಬಳ್ಳಿಯ ನಾಟಕ ಇದೆ, ತುಂಬ ಒಳ್ಳೆಯ ಜನಪದ ನಾಟಕ, ಎಲ್ಲರೂ ನೋಡ್ಕೊಂಡು ಹೋಗಬೇಕು. ಈಗ ನಮ್ಮ ಜಲಮಂಡಲಿ ರಾಮಚಂದ್ರರವರು ಒಂದೆರಡು ಮಾತು. ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮ VKM ಕಲಾವಿದರು ನಾನು ತಿಳಿದ ಮಟ್ಟಿಗೆ 1973ನೇ ಇಸ್ವಿಯಿಂದ ಸತತವಾಗಿ ಕಾರ್ಯಕ್ರಮ ಮಾಡಿಕೊಂಡು
ಬಂದಿರೋ ಸಂಸ್ಥೆ ಅಂದರೆ ಕೆಲವು, ಅದರಲ್ಲಿ ನಮ್ಮ ಈ ಕಲಾಕ್ಷೇತ್ರದಲ್ಲಿ VKM ಕಲಾವಿದರು ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ 53 ವರ್ಷ ಬರೋದು ಅಂದರೆ ಹುಡುಗಾಟ ಅಲ್ಲ. 5 ವರ್ಷ 6 ವರ್ಷಕ್ಕೆ ಎಷ್ಟೋ ಜನ ಬಾಗಿಲು ಮುಚ್ಕೊಂಡು ಹೋಗ್ತಾರೆ, ಆ ಥರ ಪರಿಸ್ಥಿತಿ ಇದೆ. ಅದರಲ್ಲೂ 53 ವರ್ಷದಿಂದ ಕಂಟಿನ್ಯೂಟ್ ಆಗಿ ಒಂದೇ ಸಮ ನಾಟಕಗಳು, ಎಲ್ಲ ಚಟುವಟಿಕೆಗಳು, ಸಾಂಸ್ಕೃತಿಕ ಎಲ್ಲ ರೀತಿಯ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ನಾನು ಸುಮಾರು ಒಂದು 10-15 ವರ್ಷ ನೋಡ್ತಾ ಇದ್ದೀನಿ. ನಾನು ಕೆಲವಾರು ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಬಂದಿದ್ದೀನಿ. ನಿಜವಾಗ್ಲೂ ಬಹಳ ತುಂಬ ಸಂತೋಷ ವಿಷಯ. CM ತಿಮ್ಮಯ್ಯನವರು ಅವ್ರಿಗೆ ದೇವರು ಇದೇ ರೀತಿ ಇನ್ನೂ ಒಂದು 30-40 ವರ್ಷ ಈ ಕಾರ್ಯಕ್ರಮ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ. ಈಗ ಇತ್ತೀಚೆಗೆ ನಿವೃತ್ತಿಯಾದಂಥ ನಮ್ಮ ಸಹ ಜೊತೆಯಲ್ಲೇ ಹುಟ್ಟಿ ಬೆಳೆದವರಾದಂಥ ಶ್ರೀಮತಿ ವಾಸಂತಿರವರು ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇಲ್ಲ? ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. VKM ಕಲಾವಿದರು ನಡೆಸುತ್ತಿರುವ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನರಾಮ್ ಸ್ಮಾರಕ ನಾಟಕೋತ್ಸವ ಹಾಗೂ ಸಾಂಸ್ಕೃತಿಕ ಕಲಾಮೇಳಕ್ಕೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಕಲಾ ಪೋಷಕರು ಹಾಗೂ ಕಲಾಭಿಮಾನಿಗಳು ಎಲ್ರಿಗೂ ವಂದಿಸುತ್ತಿದ್ದೇನೆ. ಹಾಗೂ ಈ VKM ಕಲಾವಿದರು ಅಂದರೆ ಇದು ಒಂದು ಬಹಳ ಉತ್ತಮವಾದ ಸಂಸ್ಥೆ. ಹೇಗಪ್ಪ ಅಂತಂದರೆ ಇದು ನಿರಂತರವಾಗಿ 45 ವರ್ಷಗಳಿಂದ ನಡ್ಕೊಂಡೇ ಬರ್ತಿದೆ ಅಂದರೆ ಎಷ್ಟು ಅದ್ಭುತ. ಹಾಗೆ ಈ VKM ಕಲಾವಿದರು ಇದರಲ್ಲಿ ಬಹಳಷ್ಟು ಉತ್ತಮವಾದ ಕಲಾಕಾರರಿದ್ದಾರೆ. ಬಹಳ ಚೆನ್ನಾಗಿ ನಡೆಸ್ಕೊಂಡ್ಬರ್ತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಅಲ್ಲದೆ ಹೊರ ರಾಜ್ಯಗಳಿಗೂ ಹೋಗಿ ಹೆಸರುವಾಸಿ ಆಗಿದ್ದಾರೆ ಈ VKM ಕಲಾವಿದರಲ್ಲಿ. ಇದರಲ್ಲಿ ಈ ಮುಖ್ಯಸ್ಥರಾದ CM ತಿಮ್ಮಯ್ಯ ಸರ್ ಅವರು ನನಗೆ ಮೊದಲು ಒಬ್ಬ ಗುರುಗಳಾಗಿದ್ದರು. ಸಂಜೆ ತರಗತಿಗಳು ನಡೆಯುವಾಗ ಗುರುಗಳಾಗಿದ್ದರು ನನಗೆ. ಆಗ ಅವರು ಆಗಲೇ ಅವರು ನಮಗೆ ಪುಟ್ಟ ಇದು ಡ್ರಾಮಾ ನಾಟಕಗಳನ್ನು ಹಾಗೂ ಹಾಡು ಕನ್ನಡದ ಗೀತೆಗಳನ್ನು ಹೇಳ್ಕೊಡ್ತಿದ್ರು. ಅದನ್ನೆಲ್ಲ ನಾವು ಶಾಲೆಗಳಲ್ಲಿ ಹೇಳಿ ಬಹುಮಾನಗಳೆಲ್ಲ ಪಡೆದಿದ್ದೀವಿ. ಆದರೆ ಅಂದಿನಿಂದ ಸುಮಾರು 40 ವರ್ಷದ ಹಿಂದಿನ ಮಾತಿದು. ಅಂದಿನಿಂದ ಇಂದಿನವರೆಗೂ ಇದು ನಿರಂತರವಾಗಿ ನಡೀತಿದೆ ಅಂದರೆ ಎಷ್ಟು ಅದ್ಭುತ, ಎಷ್ಟು ಗ್ರೇಟ್ ಅನ್ನೋದು ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ಈ CM ತಿಮ್ಮಯ್ಯ ಸರ್ ಅವರು ನಿದ್ದೆ ಊಟ ಎಂಥದ್ದು ಲೆಕ್ಸಲ್ಲ. ಅವರು ಯಾವಾಗಲೂ ಬ್ಯುಸಿ ಅವರು ಯಾವಾಗಲೂ ಇದರಲ್ಲೇ ಪಳಗಿರ್ತಾರೆ ಅವರು. ಇಂಥ ಒಬ್ಬ ವ್ಯಕ್ತಿ ಅವರು, ಸಾಮಾನ್ಯದವರು ಏನಲ್ಲ ಅವರು. ಈ ಒಂದು CM ತಿಮ್ಮಯ್ಯ ಸರ್ ಅವರು ಬಹಳಷ್ಟು ಯಾವುದರಲ್ಲೇನು ಕಡಿಮೆ ಇಲ್ಲ. ಒಂದು ನಿರ್ದೇಶಕರಾಗಿದ್ದಾರೆ, ನಾಟಕಗಾರರೂ ಹೌದು, ಗಾಯಕರೂ ಹೌದು, ಬಹಳ ಎಲ್ಲ ರಂಗದಲ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥ ಒಂದು ಉತ್ತಮವಾದ ವ್ಯಕ್ತಿ ನಮ್ಮ ತಿಮ್ಮಯ್ಯ ಸರ್ ಅವರು. ಹಾಗೆ ಇವರು ಅನೇಕ ಈ ರಂಗಭೂಮಿಯಲ್ಲಿ ಈ ಒಂದು ವೇದಿಕೆಯಲ್ಲಿ ನೂರಾರು ಜನರನ್ನು ಬೆಳೆಸಿದ್ದಾರೆ. ಅವರು ಕಲಾವಿದರನ್ನಾಗಿ ಬೆಳೆಸಿದ್ದಾರೆ. ಅವರು ಬಹಳ ಉತ್ತಮವಾದ ವ್ಯಕ್ತಿ ಅಂತ ಹೇಳ್ತಾರೆ. ಒಂದು ಬಡ ಕುಟುಂಬದಲ್ಲಿ ಜನಿಸಿ ಹಿರಿಯ ಮಗನಾಗಿ ಸಂಸಾರದ ಹೊಣೆಯನ್ನು ಹೊತ್ತು ಅಷ್ಟು ಒಂದು ಒತ್ತಡದಲ್ಲೂ ಸಹ ಈ ರಂಗಭೂಮಿಯನ್ನು ಬಿಡದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅದ್ಭುತ. ಹೀಗೆ ಈ ಒಂದು ಅವ್ರಿಗೆ ಪ್ರತಿಯೊಂದು ಅರ್ಹತೆಗಳು ಇದೆ. ಆದರೂ ಸಹ ಈ ಸರ್ಕಾರದವರು ಯಾಕೆ ಅವರನ್ನು ಗಮನಿಸ್ತಾ ಇಲ್ಲ, ಯಾಕೆ ಗುರುತಿಸ್ತಾ ಇಲ್ಲ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಆಗಿದೆ. ಇವರು ಬಹಳಷ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಪ್ರತಿಯೊಬ್ಬರನ್ನು ಹೊರ ರಾಜ್ಯಗಳಿಗೆ ಕರ್ಕೊಂಡು ಹೋದರೆ ಪ್ರತಿಯೊಂದು ನಾಟಕಗಾರನು ತಮ್ಮ ಫ್ಯಾಮ್ಲಿ
ಅದಕ್ಕಿಂತ ಹೆಚ್ಚಾಗಿ ಅವರನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನೆಲ್ಲ ತಿಳ್ಕೊಂಡು ಬಹಳ ಚೆನ್ನಾಗಿ ನೋಡ್ಕೊತಾರೆ ಅವರು. ಹಾಗೆ ಆಮೇಲೆ ಇವರು ಪ್ರತಿಯೊಂದು ರಂಗದಲ್ಲಿ ಇರುವವ್ರನ್ನ ಸರ್ಕಾರದವರು ಗುರುತಿಸ್ಬೇಕು ಏನು ಹೇಗೆ ಅಂತ. ಇಂಥ ಒಂದು ಉತ್ತಮವಾದ ಉತ್ತಮ ರಂಗಭೂಮಿಯ ಕಲಾವಿದರನ್ನು ಸರ್ಕಾರದವರು ಗುರುತಿಸಲೇಬೇಕೆಂದು ಮನವಿ ಮಾಡಿಕೊಳ್ತೀನಿ. ಈ ಸರ್ಕಾರಕ್ಕೆ ನನ್ನಲ್ಲಿ ಒಂದು ಮನವಿ, ರಾಜ್ಯ ಸರ್ಕಾರ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರಿಗೆ ನನ್ನೊಂದು ಮನವಿ ಏನಪ್ಪ ಅಂತಂದರೆ, ಇಂಥ ಉತ್ತಮವಾದ ರಂಗಭೂಮಿಯ ಕಲಾವಿದರನ್ನು ಗುರುತಿಸದೆ ಇನ್ಯಾರು ಗುರುತಿಸಬೇಕು? ದಯವಿಟ್ಟು ಇವರನ್ನು ಗುರುತಿಸಿ ಈ ಬಾರಿಯಾದರೂ ನಮ್ಮ ಸರ್ ಅವರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು. ಥ್ಯಾಂಕ್ ಯು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಮ್ಮ VKM ಕಲಾವಿದರ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೂ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಾಸಂತಿರವರಿಗೆ ಧನ್ಯವಾದಗಳು. ಈಗ ಕವಿತ್ರಿ ಮೇಡಮ್ ಪೂರ್ಣಿಮಾ ಮೂರ್ತಿಯವರು ಬಂದು ಒಂದೆರಡು ಮಾತು. ಪೂರ್ಣಿಮಾ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವಂಥ ಗಣ್ಯರಿಗೆಲ್ಲರಿಗೂ ನಮಸ್ಕಾರ ಹಾಗೂ ಸಭಿಕರಿಗೆಲ್ಲರಿಗೂ ನಮಸ್ಕಾರ. ನಮಗೆ ತಿಮ್ಮಯ್ಯನವರು ಬಂದು ಕರೆದಾಗ ಭಾಳ ಸಂತೋಷ ಆಯಿತು. ಅವರು ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ನಮಗೆ ಬಂದು ಅಷ್ಟು ವಯಸ್ಸಾದರೂ ಬಂದು ಮನೆಗೆ ಬಂದು ಕರೆದು ಬನ್ನಿಮ್ಮ ನೀವು ಅಧ್ಯಕ್ಷತೆಗೆ ವಹಿಸಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಅವ್ರ ಹತ್ರ ಪಳಗಿದಂಥ ಸಂಪತ್ ಕುಮಾರ್ ಅವರು ನಮಗೆ ಭಾಳ ನಾಟಕಗಳನ್ನು ಹೇಳ್ಕೊಟ್ಟಿದ್ದಾರೆ. ಅವ್ರ ಹತ್ರ ಕಲಿತು ಎಷ್ಟು ಹೆಸರು ತಗೊಂಡಿದ್ದಾರೆ ಅಂದರೆ ಸಂಪತ್ ಕುಮಾರ್ ಅವರು ನಮಗೆ ನಾವು ಅಮೇರಿಕಾಗೆ ನಮ್ಮ ಟ್ರೂಪು ಎಲ್ಲ ಲೇಡೀಸ್ ಗ್ರೂಪು ಶ್ರೀಮಾತಾ ನಾಟಕ ಮಂಡಳಿ ಅಂತ ಮಾಡ್ಕೊಂಡಿದ್ದೀವಿ. ಅಲ್ಲಿ ಎಲ್ಲರೂ ಅಮೇರಿಕಾ ಕರ್ಕೊಂಡೋಗಿದ್ದಾರೆ. ಅಕ್ಕ ಸಮ್ಮೇಳನಕ್ಕೆ ಹೋಗಿ ಅಲ್ಲಿ ಡ್ರಾಮಾ ಮಾಡಿದ್ವಿ ಮತ್ತು ಬಾಂಬೆಯಲ್ಲಿ ಡ್ರಾಮಾ ಮಾಡಿ ಪ್ರೈಸ್ಗಳು ತೊಗೊಂಡಿದ್ವಿ. ಶಂಕರ್ ಬಿದ್ರಿ ಅವ್ರ ಮಗಳು IAS ಆಫೀಸರು, ಅವರು ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿದ್ರು. ಅಲ್ಲಿ ಬಹುಮಾನ ತೊಗೊಂಡ್ವಿ. ಬೆಂಗಳೂರಲ್ಲೂ ಎಲ್ಲ ಕಡೆ ಚೌಡಯ್ಯ ಮೆಮೋರಿ ಹಾಲ್, ರವೀಂದ್ರ ಕಲಾಕ್ಷೇತ್ರ, ADA ಎಲ್ಲ ಕಡೆನೂ ನಾವು ಪ್ರದರ್ಶನ ಕೊಟ್ಟಿದ್ದೀವಿ. ನಾಟಕಗಳು ಎಲ್ಲ ಒಳ್ಳೊಳ್ಳೆ ನಾಟಕಗಳೇ ಮಾಡಿದ್ದೀವಿ. ಸಂಗ್ಯಾ ಬಾಳ್ಯ, ಬೆಳ್ಳಕ್ಕಿ ಹಿಂಡು ಬೆದರಾವ ಅಂತ, ಮತ್ತು ರೊಟ್ಟಿ ಋಣ, ಹೀಗೆ ಎಲ್ಲ ಡ್ರಾಮಾಗಳು ಮಾಡಿ ಒಳ್ಳೊಳ್ಳೆ ಡ್ರಾಮಾಗಳನ್ನ ಹೇಳ್ಕೊಟ್ಟಿದ್ರು. ಆಮೇಲೆ ಹಾಸ್ಯ ಪಾತ್ರದಲ್ಲಿ ನನಗೆ ಎಲ್ಲದರಲ್ಲೂ ನನಗೆ ಬೆಸ್ಟ್ ಆ್ಯಕ್ಟಿಂಗ್ ಪ್ರೈಸು ನನಗೆ ಬರ್ತಾಯಿತ್ತು. ಅವರಿಂದ ನಮಗೆ ಎಷ್ಟು ಮುಂದೆ ಬಂದಿದ್ದೀವಿ. ಈಗ ನಾನು ಸಹ ಸಣ್ಣ ಸಣ್ಣದು ಡ್ರಾಮಾಗಳನ್ನೆಲ್ಲ ಮಕ್ಕಳಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಹೋಗಿ ಹೇಳ್ಕೊಡ್ತೀನಿ. ಮಕ್ಕಳ ಶಾಲೆಗೆಲ್ಲ ಹೋಗಿ ಹೇಳ್ಕೊಡ್ತೀನಿ. ಅವ್ರಿಗೆಲ್ಲ ಜಡ್ಜಾಗಿ ಕರೀತಾ ಇದ್ದಾರೆ ಕೆಲವು ಕಡೆ ಎಲ್ಲ. ಇಂಥ ನನ್ನನ್ನು ಗುರುತಿಸಿ ನನ್ನ ಇಲ್ಲಿ ಕರೆದಿದ್ದಕ್ಕೆ ತಿಮ್ಮಯ್ಯನವ್ರಿಗೂ ಹಾಗೂ ಸಂಪತ್ ಕುಮಾರ್ ಅವ್ರಿಗೂ ಅಭಿನಂದನೆಗಳು. ಹೀಗೆ ಮುಂದುವರಿಲಿ, ಇವ್ರದ್ದು ಏಳಿಗೆ ಆಗಲಿ ಅಂತ ಹೇಳಿ ಆಶೀರ್ವದಿಸ್ತೀನಿ. ಥ್ಯಾಂಕ್ಸ್. ಮೇಡಮ್ ಪೂರ್ಣಿಮಾ ಮೂರ್ತಿಯವರಿಗೆ ಧನ್ಯವಾದಗಳು. ಸಂಪತ್ ಕುಮಾರ್ ಅವರು ನಮ್ಮ ಸಹ ಕಲಾವಿದರು. ಎತ್ತಣ ಮಾಮರವು ಎತ್ತಣಕ್ಕೆ ಹೋಗಲಿ ಅಂದಂಗೆ ಅವರು ನಮ್ಮ ಜೊತೆ ಕೂಡಿ ನಾಟಕ ಮಾಡಿಕೊಂಡು ನಮಗೆ ತುಂಬ ತುಂಬ ಹೃದಯಪೂರ್ವಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈಗ ಕೊನೆಯದಾಗಿ ಅಧ್ಯಕ್ಷರ ನುಡಿ. ಮೇಡಮ್ ಒಂದೆರಡು ಮಾತು. ಅದೇ ನಾಟಕ ಮಾಡಿ ವೇಳೆ ಆಗಿದೆ ಅಂತ ಇದ್ದಾರೆ. ಇರಲಿ, ಧನ್ಯವಾದಗಳು. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾಟಕ ಶುರುವಾಗುತ್ತೆ. ಈಗ ನಮ್ಮ VKM ಕಲಾವಿದರಿಂದ ಅತಿಥಿಗಳಿಗೆ ಸತ್ಕಾರ ಕಾರ್ಯಕ್ರಮ. ಮೊದಲಿಗೆ
ಪ್ರೇಮಾಮೂರ್ತಿ ರಂಗ ಕಲಾವಿದೆ ಹಾಗೂ ಬಹುಮುಖ ಪ್ರತಿಭೆ. ಪೂರ್ಣಿಮಾ ಮೂರ್ತಿ, ಇಲ್ಲಿ ಹೆಸರು ಆ ಕಡೆ ಈ ಕಡೆ ಆಗಿದೆ. ಪೂರ್ಣಿಮಾ ಮೂರ್ತಿ ಅವರಿಗೆ VKM ಕಲಾವಿದರಿಂದ ಇಲ್ಲ ಹಾಗೆ ಲೈನಾಗಿ ಬೇಗ ಈಗ ಪ್ರೇಮಾಮೂರ್ತಿ ಅವರಿಗೆ ಈಗ ನಮ್ಮ ಅಧ್ಯಕ್ಷರು ಜಲಮಂಡಳಿ ರಾಮಚಂದ್ರರವರಿಗೆ ನಿರಂತರವಾಗಿ ನಾಟಕ ಚಟುವಟಿಕೆಗಳಲ್ಲೇ ರೂಢಿಸಿಕೊಂಡು ಯಾವಾಗಲೂ ಕಲಾಕ್ಷೇತ್ರದಲ್ಲೇ ಇದ್ದು ನಾಟಕ ಇದಕ್ಕೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ ನಮ್ಮ ರಾಮಚಂದ್ರ ಸರ್. ಹಾಗೆಯೇ ನಂತರ ವಿಜಯ್ರವರು ಹೊಸದಾಗಿ ಬಂದಂಥ ಎಲ್ಲ ಕಲಾವಿದರನ್ನು ಪರಿಚಯ ಮಾಡಿಕೊಂಡು ವಿನಯದಿಂದ ಮಾತನಾಡಿಕೊಂಡು ಎಲ್ರಿಗೂ ಪರಿಚಿತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಲಾವಿದರ ಸಹಕಾರಿ. ಈಗ ಶ್ರೀಮತಿ ವಾಸಂತಿ TM ರಘುರವರಿಗೆ ನಮ್ಮ ಒಂದು ಗ್ರಾಮದಲ್ಲಿಯೇ ಹುಟ್ಟು ಬೆಳೆದು ಅಲ್ಲಿಂದ ಓದಿ ವಿದ್ಯಾಭ್ಯಾಸ ಪಡೆದು ಮುಖ್ಯೋಪಾಧ್ಯಾಯಾಗಿ ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿ ಈಗ ತಾನೇ ನಿವೃತ್ತಿಯಾಗಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸತ್ಕಾರ. ಶ್ರೀಮತಿ ರತ್ನಾ ನಾಗೇಶ್ ಅವರಿಗೆ ನಮ್ಮ ಜೊತೆಯಲ್ಲಿ ನೂರಾರು ನಾಟಕಗಳನ್ನು ಮಾಡಿ ಎಷ್ಟೇ ಕಷ್ಟಗಳನ್ನಿದ್ರೂ ಕೂಡ ಎದುರಿಸಿ ಈಗ ಕಲಾವಿದೆಯಾಗಿ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ರತ್ನಾ ನಾಗೇಶ್ ಅವರಿಗೆ ಅಭಿನಂದನೆಗಳು. ಮತ್ತು ನಮಗೆ ಈ ದಿನ ಸುಂದರ ಸಂಜೆಯಲ್ಲಿ ಭರತನಾಟ್ಯ ಮತ್ತು ರಂಗಗೀತೆಗಳು, ಜನಪದ ಗೀತೆಗಳನ್ನು
ಆಡಿ ಸಂತೋಷಗೊಳಿಸಿದಂಥ ಗುರು ಶ್ರೀಮತಿ ಪ್ರೀತಮ್ ಇವರಿಗೆ ಒಂದು ನಿಮಿಷ ಇವ್ರಿಗೂ ಸನ್ಮಾನ ಮಾಡಿಬಿಡ್ತೀವಿ. ಇದು ಸತ್ಕಾರ ರತ್ನವರು ಶಾಲು ಎಲ್ಲರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಕೆಲವು ನಿಮಿಷಗಳಲ್ಲಿ ಸಂಗ್ಯಾ ಬಳ್ಳಿಯ ನಾಟಕ ಇದೆ, ನೋಡ್ಬೇಕು. ನಾಟ್ಯ ಮಾಡಿದಂಥ ಮತ್ತು ಹಾಡುಗಳನ್ನು ಹಾಡಿದಂಥ ಮಕ್ಕಳೆಲ್ಲ ಬರಬೇಕು ಲೈನಾಗಿ. ಅವರಿಗೆ ಸರ್ಟಿಫಿಕೇಟ್ಸ್ ಕೊಡಬೇಕು. ಬರ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ, ಬನ್ನಿ ಬೇಗ. ನೆನಪಿನ ಕಾಣಿಕೆಗಳು ನಮ್ಮ ಪೂರ್ಣಿಮಾ ಮೇಡಮ್ರವರು ವಿತರಿಸ್ತಾ ಇದ್ದಾರೆ. ಮುಂದೆ ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಕಾರ್ಯಕರ್ತರಾಗಲಿ, ಉತ್ತಮ ಭವಿಷ್ಯತ್ತನ್ನು ರೂಢಿಸಿಕೊಳ್ಳಲಿ, ಅವರಿಗೆ ದೇವರು ಚೆನ್ನಾಗಿ ಕಲಾ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ. ಪವಮಾನ ಹಾಡಾಗಿರ್ಬೋದು, ಗಣೇಶನ ಹಾಡಾಗಿರ್ಬೋದು, ಚಿಕ್ಕ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಉಚ್ಚಾರಣೆಯಾಗಿ ಹಾಡಿದ್ರು. ತುಂಬ ಸಂತೋಷ. ಗುರುಗಳಾದ ಪ್ರೀತಮ್ಮರವರಿಗೆ ಧನ್ಯವಾದಗಳು. ನಿಂತ್ಕೊಳ್ಳಿ, ಗ್ರೂಪ್ ಫೋಟೋಗೆ ನೀವು ನಿಂತ್ಕೊಳ್ಳಿ ಸರ್. ಇವ್ರ ಮುಂದೆ ಬರಲಿ ಸರ್. ಸಿ ಎಂ ಸರ್ ಸ್ವಲ್ಪ ಹಾಂ ನಿಂತ್ಕೊಳ್ಳಿ. ಇಲ್ಲಿಗೆ ವೇದಿಕೆ ಕಾರ್ಯಕ್ರಮ ಮುಗಿಯಿತು. ಈಗ ನಾಟಕ ಸಂಗ್ಯಾ ಬಾಳ್ಯ. ಅಭಿನಯಿಸುವ ನಾಟಕ ಡಾಕ್ಟರ್ ಚಂದ್ರಶೇಖರ್ ಕಂಬಾರರ ನೃತ್ಯ ನಾಟಕ ಸಂಗ್ಯಾ ಬಾಳ್ಯ. ಈಗ ನೋಡೋಣ ಸಂಗ್ಯಾ ಬಾಳ್ಯ ನಾಟಕ. ಇದರ ನಿರ್ದೇಶಕರು CM ತಿಮ್ಮಯ್ಯನವರು, ಸಂಗೀತ ಲಕ್ಷ್ಮಣ್ ಸುವರ್ಣ, ಗಾಯಕಿಯಾಗಿ ಶಶಿಕಲಾ ಅವರು, ತಬಲದಲ್ಲಿ ರಾಮಣ್ಣವರು, ತಮಟೆಯಲ್ಲಿ ಪ್ರವೀಣ್ ಅವರು. ಈಗ ನೋಡೋಣ ನಾಟಕ ಸಂಗ್ಯಾ ಬಾಳ್ಯ.